ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ನಗರದಲ್ಲಿರುವ ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ಜಿಲ್ಲಾ ಬಿಜೆಪಿ ಯುವ ಮುಖಂಡ HR ಅರವಿಂದ್ ರವರು ಆಯೋಜಿಸಿದ್ದ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ನಾಗೇಶ್ ಅರುಣ್ ಕುಮಾರ್, ಬಿಜೆಪಿ ನಗರ ಅಧ್ಯಕ್ಷ ವಸಂತ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಮುಖ ವಕ್ತಾರ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಅವರು ಅಭಿನಂದಿಸಿದರು. ಯಾರು ವೈಟ್ ಶರ್ಟ್ ಅವರು ಮೊನ್ನೆ ನಡೆದಂಥ ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು JDS ಮತ್ತು BJPಯ ಅಭ್ಯರ್ಥಿಗಳು ಮಂಡ್ಯ ನಗರಸಭೆಗೆ ಆಯ್ಕೆಯಾಗಿದ್ದಾರೆ. ವಿಶೇಷವಾಗಿ JDSನ ಅಧ್ಯಕ್ಷರಾಗಿ BJPಯ ಉಪಾಧ್ಯಕ್ಷರು ಅವಕಾಶಗಳು ಮಾಡಿಕೊಂಡಿದ್ದಾರೆ. ಇವತ್ತು ಮುಂದೆ ಬರ್ತಕ್ಕಂಥ ಉಳಿಕೆ ದಿನಗಳ ಅವಧಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿ ಅನ್ನತಕ್ಕಂಥದ್ದು ಅಭಿಲಾಷೆ, ಒಟ್ಟಿಗೆ ಹೋಗಿರ್ತಕ್ಕಂಥ. ಇದಲ್ಲದೆ ಕುಮಾರಣ್ಣವರು ಇಲ್ಲಿ ಸಂಸದರಾಗಿರೋದ್ರಿಂದ ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇಲ್ಲಿ ತರೋದಕ್ಕೆ ಮತ್ತು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ವಿಶೇಷವಾದಂಥ ಗಮನವನ್ನು ಹರಿಸಿ ಅದು CR ಫಂಡ್ ಬಗ್ಗೆ ಆಗ್ಬೋದು, ಅಮೃತ್ ಯೋಜನೆ ಆಗ್ಬೋದು, ಬೇರೆ ಬೇರೆ ನಿರ್ಭಯ ಫಂಡಿನ ಬಗ್ಗೆ ಆಗ್ಬೋದು, ಈ ರೀತಿ ಕೆಲವು ಪ್ರಾವಿಷನ್ಸ್ ಇದೆ ಕೊಡೋದಕ್ಕೆ. ವಿಶೇಷವಾಗಿ ಮಂಡ್ಯ ನಗರಸಭೆಯ ಸರೌಂಡಿಂಗ್ಸಲ್ಲಿ ಕೆರೆಗಳು ಸಾಕಷ್ಟಿದೆ. ಅದು ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಮತ್ತು ಇದನ್ನು ಸಹ ನೋಡಿಕೊಳ್ಳಲಿಕ್ಕೆ ಪ್ರಾವಿಷನ್ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಯೋಗದಿಂದ ಮಂಡ್ಯನ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ NDA ಅಭ್ಯರ್ಥಿಗಳು ಏನಿಲ್ಲಿ ಆಯ್ಕೆ ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ಅದಕ್ಕೆ ಪೂರಕವಾಗಿ ಭಾಳ ಶ್ರದ್ಧೆಯಿಂದ ಯಶಸ್ವಿಯಾಗಿ ಕೆಲಸ ಮಾಡತಕ್ಕಂಥ ವಿಶ್ವಾಸದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಒಂದು ಶುಭಾಶಯ ಕೊಡೋಣ ಅಂತೇಳಿ ನಾನು ಮಂಡ್ಯ ಭಾಗದ ವತಿಯಿಂದ ಬಂದಿದ್ದೆ. ನಾನು ಚಾಮರಾಜನಗರ ಇವತ್ತು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು. ಅಲ್ಲೂ ಸಹ BJPಯ 2 ಅಭ್ಯರ್ಥಿಗಳು ಅಲ್ಲಿ ನೇರವಾಗಿ ನಮ್ಮದು BJP ಮತ್ತು ಕಾಂಗ್ರೆಸ್ ಇದ್ದರು. SDPI ಬೆಂಬಲಿತ BJP 15 ಓಟು, ಕಾಂಗ್ರೆಸ್ 14 BJP ಮೇಲುಗೈ ಸಾಧಿಸಿದೆ. ಅಲ್ಲೂ ಸಹ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಜನ ಮಾಡಿಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಅಲ್ಲೂ ಸಹ ಇದೇ ರೀತಿ ಕೆಲಸ ಮಾಡಲಿಕ್ಕೆ ಸ್ಪಂದಿಸ್ತಿರತಕ್ಕಂಥದ್ದು ಮತ್ತು ಮಂಡ್ಯದಲ್ಲಿ ಇವರು ಅವಧಿಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಅದಕ್ಕೆ ಶ್ರಮಿಸಿ ಕೆಲಸ ಮಾಡತಕ್ಕಂಥ ವಿಶ್ವಾಸದಿಂದ ನಾನು ಅವರಿಗೆ ಶುಭಾಶಯನ ಕೊಡಲಿಕ್ಕೆ. ಸಿದ್ದರಾಮಯ್ಯವರು ಒಂದು ಸುಳ್ಳನ್ನು ಹೇಳಿದರು, ಹಸಿ ಸುಳ್ಳು ಹೇಳಿದರೆ ಕರ್ನಾಟಕ ರಾಜ್ಯಕ್ಕೆ 68 ಕೋಟಿ ದುಡ್ಡು ನಮಗೆ ನಷ್ಟ ಆಗಿದೆ, ಬರಬೇಕಾಗಿತ್ತು ಅಂತ ಹೇಳ್ತಾರೆ. ಇವತ್ತು ಮಂಗಳೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಮೈಸೂರು ಆಗ್ಬೋದು, ಕೆಲವು ಭಾಗದಲ್ಲಿ ಇನ್ನೂ ಸಹ ಮಹಾನಗರ ಪಾಲಿಕೆಗಳು ಚುನಾವಣೆ ಆಗಿಲ್ಲ. ಸ್ಥಳೀಯ ಸಂಸ್ಥೆ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಆಗಿಲ್ಲ. ರಾಜೀವ್ ಗಾಂಧಿ ಜಾರಿಗೆ ತಂದಿರುವ 74 ಅಮೆಂಡ್ಮೆಂಟ್ ಪ್ರಕಾರ ಸ್ಥಳೀಯ ಸಂಸ್ಥೆಯಲ್ಲಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಇಲ್ಲ ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಕೆಲವು ಫಂಡ್ ಬರೋದಿಲ್ಲ. ಅದು ಸಿದ್ದರಾಮಯ್ಯರು ಗೊತ್ತಿದ್ದು ಸುಮ್ಮನೆ ನಮ್ಮ 58,000 ಕೊಡಬೇಕು, 68,000 ಕೊಡಬೇಕು, ಕೇಂದ್ರ ಸರ್ಕಾರ ಕೊಟ್ಟಿರೋದ್ರಿಂದ ಸುಳ್ಳನ್ನೇ ಹೇಳ್ತಾರೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳಾದ, ಮಹಾನಗರ ಪಾಲಿಕೆ ಚುನಾವಣೆಗಳಾದ. ಬೆಂಗಳೂರಿಗೆ ನಿನ್ನೆಗೆ 4 ವರ್ಷ ಆಗಿದೆ ಚುನಾವಣೆಗೆ. ಸಾವಿರಾರು ಕೋಟಿ ಅನುದಾನ ಬರಬೇಕು. ಚುನಾಯಿತ ಪ್ರತಿನಿಧಿಗಳು ಇಲ್ಲದೇ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಲ್ಲ. ಇದು ಗೊತ್ತಿರುವಂಥ ವಿಚಾರ. ಸುಮ್ಮನೆ ಕೇಂದ್ರ ಸರ್ಕಾರದಲ್ಲಿ ಕೂಡಬೇಕು ಸ್ವಲ್ಪ ಸರಿಯಲ್ಲ. ಮುಂದೆ ಬರ್ತಕ್ಕಂಥ ನಮ್ಮ ಈ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ, ಯಾವುದೇ ಚುನಾವಣೆಗಳು ಇದೇ ರೀತಿ NDA ನೇತೃತ್ವದಲ್ಲಿ JDS ಮತ್ತು BJP ಒಟ್ಟಿಗೆ ಚುನಾವಣೆಯನ್ನು ಎದುರಿಸಿ ಕಾಂಗ್ರೆಸ್ ವಿರುದ್ಧವಾಗಿ ನಾವು ವಿಶ್ವಾಸದಲ್ಲಿ ಜನ ನಡೆಸ್ತೀವಿ ಅನ್ನತಕ್ಕಂಥ ವಿಶ್ವಾಸ ಮಾತನಾಡಲಿಕ್ಕೆ ಇಚ್ಛೆಪಡ್ತೀವಿ.